ನಮಸ್ಕಾರ. PBKS ಮತ್ತು GT ಪಂದ್ಯ ಮುಕ್ತಾಯಗೊಂಡದ್ದು. ಈ ಒಂದು ಪಂದ್ಯ ಮುಕ್ತಾಯದ ಬೆನ್ನಲ್ಲೇ GT ತಂಡದ ಪ್ರಸಿದ್ಧ ಕೃಷ್ಣ ಅವರು ಮಾತಾಡಿದ್ದು, ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರು ಏನು ಮಾತಾಡಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನೀವು ಪ್ರಸಿದ್ಧ ಕೃಷ್ಣ ಅವರ ಬಾಲಿಂಗ್ ನಿನ್ನೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕೂಡ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ. ಸ್ನೇಹಿತರೆ, ಇನ್ನು ಮುಲ್ಲಾನ್ಪುರದಲ್ಲಿ ನಡೆದಂಥ ಪಂಜಾಬ್ ಕಿಂಗ್ಸ್ ಮತ್ತು ಗುಜರಾತ್ ಜೈಂಟ್ಸ್ ನಡುವಿನ ರೋಚಕ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ 3 ವಿಕೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿದೆ. ಈ ಮೂಲಕ ಮೊದಲ ಪಂದ್ಯದಲ್ಲಿಯೇ ಶುಭಾರಂಭ ಮಾಡಿದ ಒಂದು ಪಂಜಾಬ್ ಕಿಂಗ್ಸ್ ತಂಡವಾದರೆ, ಇತ್ತ GT ತಂಡ ಸೋಲಿನೊಂದಿಗೆ ಶುಭಾರಂಭ ಮಾಡಿದೆ. ಇನ್ನು ಮೊದಲಿಗೆ ಮ್ಯಾಚ್ ಸಮಿತಿ ಕಡೆ ನಾವು ನೋಡ್ತಾ ಬರೋದಾದರೆ, ಪ್ಲೇಯರ್ ಆಫ್ ದ ಮ್ಯಾಚ್ನ ಈ ಒಂದು ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ಅಂದರೆ ಪದಾರ್ಪಣೆ ಪಂದ್ಯದಲ್ಲಿಯೇ ಕೂಪರ್ ಕೊಹ್ಲಿ ಅವರು 44 ಬಾಲ್ಗೆ ಅಜಯ 72 ಹೊಡೆದು ಪಂಜಾಬ್ ಕಿಂಗ್ಸ್ ತಂಡದ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದರು. ಪಂಜಾಬ್ ಕಿಂಗ್ಸ್ ತಂಡ ನೋಡ್ತಾ ಬರೋದಾದರೆ, ಮೊದಲಿಗೆ ಬ್ಯಾಟ್ ಮಾಡಿದ್ದು ಇಲ್ಲಿ ಶುಭ್ಮನ್ ಗಿಲ್ ನೇತೃತ್ವದ GT ತಂಡ. ಶುಭ್ಮನ್ ಗಿಲ್ 39 ಹೊಡೆದರೆ, ಜಾಸ್ ಬಟ್ಲರ್ 38, ಗ್ಲೆನ್ ಫಿಲಿಪ್ಸ್ 25 ರನ್ ಹೊಡೆದರು. ಬಟ್ ಈ 3 ರನ್ ಬಿಟ್ಟರೆ ಮತ್ತಾವ ಬ್ಯಾಟರ್ ಕ್ರಿಸ್ ಕಚ್ಚಿ ನಿಲ್ಲಲು ಸಾಧ್ಯವಾಗಲಿಲ್ಲ. ಅಂತಿಮವಾಗಿ ಈ ಒಂದು GT ತಂಡ ನಿಗದಿತ 20 ಓವರ್ಗೆ 6 ವಿಕೆಟ್ ಕಳೆದುಕೊಂಡು 162 ರನ್ ಮಾತ್ರ ಹೊಡೆಯಿತು. ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ಕನ್ನಡಿಗ ವಿಜಯ್ ಕುಮಾರ್ ವೈಶಾಖ್ 3 ವಿಕೆಟ್ ಪಡೆದರೆ, ಯುಜಿ ಚಹಲ್ ಮತ್ತು ಮಾರ್ಕೋ ಆ್ಯಂಡರ್ಸನ್ ತಲಾ 1 ವಿಕೆಟ್ ಪಡೆದರು. ಇನ್ನು ಈ ಒಂದು 163 ರನ್ಗಳ ಟಾರ್ಗೆಟ್ ಬೆಳೆದಂಥ ಪಂಜಾಬ್ ಕಿಂಗ್ಸ್ ತಂಡ 19.1 ಓವರ್ಗೆ 7 ವಿಕೆಟ್ ಕಳೆದುಕೊಂಡು 165 ರನ್ ಹೊಡೆಯಿತು. ಇನ್ನು ಕೂಪರ್ ಕೊಹ್ಲಿ 72 ಹೊಡೆದರೆ, ಪಬ್ ಸಿಮ್ರಾನ್ 37, ಶ್ರೇಯಸ್ ಅಯ್ಯರ್ 18 ರನ್ ಹೊಡೆದರು. ಬಟ್ ಇದ್ದ ಬಳಿಕ ಇಲ್ಲಿ ಈ ಒಂದು GT ತಂಡದ ಪರವಾಗಿ ಏಕೈಕ ಹೋರಾಟ ಕೊಟ್ಟದ್ದು ಕನ್ನಡಿಗ ಪ್ರಸಿದ್ಧ ಕೃಷ್ಣ. ಅಂದರೆ ಬಾಲಿಂಗ್ನಲ್ಲಿ 4 ಓವರ್ ಮಾಡಿ 29 ರನ್ ಬಿಟ್ಟುಕೊಟ್ಟು 3 ವಿಕೆಟ್ ಪಡೆದರು. ಬಟ್ ವಾಷಿಂಗ್ಟನ್ ಸುಂದರ್ ಮತ್ತು ರಶೀದ್ ಖಾನ್ 1 ವಿಕೆಟ್ ಪಡೆಯಲಷ್ಟೇ ಶಕ್ತರಾದರು. ಈ ಒಂದು ಪಂದ್ಯ ಪ್ರಸಿದ್ಧ ಕೃಷ್ಣ ಅವರ ಹೋರಾಟದ ಫಲವಾಗಿಯೂ ಕೂಡ ಇಲ್ಲಿ ಈ ಒಂದು GT ತಂಡ ಸೋಲು ಕಂಡಿದೆ. ಈ ಬಳಿಕ ಮಾತನಾಡಿರುವಂಥ GT ತಂಡದ ಆಟಗಾರ ಪ್ರಸಿದ್ಧ ಕೃಷ್ಣ ಅವರು ಈ ಥರ ಹೇಳಿದರು, ಬಟ್ ಈ ಒಂದು ಪಂದ್ಯ ನಮ್ಮ ಕೈಯಲ್ಲಿ ಇತ್ತು. ಹೀಗಾಗಿ ನಾವು ಇನ್ನೂ ನಮ್ಮ ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ಆಡಿತ್ತು ಅಂದರೆ 180 ಏನಾದರೂ ಕಲೆ ಹಾಕಿತ್ತು ಅಂದರೆ ಈ ಒಂದು ಪಂದ್ಯದಲ್ಲಿ ನಾವು ಗೆಲ್ಲುವ ಸಾಧ್ಯತೆಯೂ ಕೂಡ ಜಾಸ್ತಿ ಇರ್ತಾಯಿತ್ತು. ಬಟ್ ಹೀಗಾಗಿ ಈ ಒಂದು ಪಂದ್ಯ ನಾವು ಕೈ ಚೆಲ್ಲಿಕೊಂಡು ಅಂತ ಹೇಳಿದರು. ಬಟ್ ಮುಂದಿನ ಪಂದ್ಯದಲ್ಲಿ ನಾವು ಮತ್ತೆ ಕಮ್ಬ್ಯಾಕ್ನೊಂದಿಗೆ ಬರ್ತೀವಂತ ಹೇಳಿದ್ದಾರೆ. ಬಟ್ ಇಲ್ಲೇನಪ್ಪ ಅಂದರೆ, ಈಗ GT ತಂಡ ಪ್ರಸಿದ್ಧ ಕೃಷ್ಣ ಅವರನ್ನು ಬಳಸಿಕೊಳ್ಳುವಲ್ಲಿ ಅಂದರೆ ಬಾಲಿಂಗ್ನಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದರು. ಹೀಗಾಗಿ ಅಶೋಕ್ ಶರ್ಮಾ ಅವರನ್ನು ತಂದು ಇಲ್ಲಿ ಪ್ರಸಿದ್ಧ ಕೃಷ್ಣ ಅವರಿಗೆ ಲೇಟಾಗಿ ಬಾಲಿಂಗ್ ಕೊಡೋದ್ರಿಂದ ಒಂದು ಸೋಲಿಗೆ ಪ್ರಮುಖ ಕಾರಣ ಅಂತಲೂ ಕೂಡ ಹೇಳ್ಬೋದಾಗಿದೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.